ಬೆಳಕು ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಪೂರಣ. ಚಿಂತಾಮಣಿಯಿಂದ KS ನೂರುಲ್ಲ. ಚಿಂತಾಮಣಿ ನಗರದಲ್ಲಿ ಜನಾಶಾ ಸ್ಮಾರ್ಟ್ ಬ್ಯಾಂಕಿನ 38ನೇ ಶಾಖೆ ಉದ್ಘಾಟನೆ. ರಾಜ್ಯದ ಪ್ರಮುಖ ವಾಣಿಜ್ಯ ನಗರಿಯಾದ ಚಿಂತಾಮಣಿ ನಗರದ ಗಜಾನನ ವೃತ್ತದ ಸಮೀಪದ HDFC ಬ್ಯಾಂಕ್ ರಸ್ತೆಯಲ್ಲಿ ಶುಕ್ರವಾರದಂದು ಜನಾಶಾ ಸೌತ್ ನಿಧಿ ಲಿಮಿಟೆಡ್ನ ಸ್ಮಾರ್ಟ್ ಬ್ಯಾಂಕ್ನ 38ನೇ ಶಾಖೆಯು ಉದ್ಘಾಟನೆಗೊಂಡಿತು. ಸಂಸ್ಥೆಯ ಚೇರ್ಮನ್ ಅಭಿಷೇಕ್ ಪಾಂಡೆರವರು ಟೇಪ್ ಕತ್ತರಿಸಿ ಜ್ಯೋತಿ ಬೆಳಗಿಸುವುದರ ಮೂಲಕ ನೂತನ ಶಾಖೆಯನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಗಿರೀಶ್ ಆಲೂರ್, ಚೆಲುವ ಕೃಷ್ಣಮೂರ್ತಿ, ಶ್ರೀನಾಥ್, ಶಿವಕುಮಾರ್, YM ಮೂರ್ತಿ, ರವಿ, ಶ್ರೀನಿವಾಸ್, ಗಿರಿಬಾಬು ಮುಂತಾದವರು ಮಾತನಾಡಿ, ಬ್ಯಾಂಕಿನ ಧ್ಯೇಯೋದ್ದೇಶಗಳು, ಕಾರ್ಯವೈಖರಿ, ಸಿಬ್ಬಂದಿಯವರ ಕಾರ್ಯನಿರ್ವಹಣೆ, ಜನಸಾಮಾನ್ಯರಿಗೆ ಆಗುವ ಉಪಯೋಗಗಳು ಇವೇ ಮುಂತಾದ ವಿಷಯಗಳ ಬಗ್ಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಉತ್ತಮ ಸಾಧನೆಗೈದ ಹಲವರನ್ನು ಸನ್ಮಾನಿಸಲಾಯಿತು. ಕೆಲವು ಮಂದಿ ತಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ವಿವಿಧ ಶಾಖೆಗಳಿಗೆ ಸೇರಿದ ಹಲವಾರು ಮಂದಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸ್ಥಳೀಯ ಸೀನಿಯರ್ ಕಸ್ಟಮರ್ ರಿಲೇಷನ್ ಆಫೀಸರ್ N ಗಂಗಾಧರ್ ಎಲ್ಲರನ್ನೂ ಸ್ವಾಗತಿಸಿದರು. ಯಶೋಧಮ್ಮರವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಒಂದು ಕಿರಣ ನೀಡಿದರೆ ಸಾಕಯ್ಯ ಜನ್ಮ ಪಾವನ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ. ನಂಬಿದವರ ಪಾಡಿನ ಕಲ್ಪತರು ನೀನೆ. ಪಾರ್ವತಿ ಪರಶುವನ ಪ್ರೇಮ ಪುತ್ರನೇ, ಪಾಲಿಸುವ ಪರದೈವ ಬೇರೆ ಕಾಣೆ. ಪಾರ್ವತಿ ಪರಶುವನ ಪ್ರೇಮ ಪುತ್ರನೇ, ಪಾಲಿಸುವ ಪರದೈವ ಬೇರೆ ಕಾಣೆ. ಪಾಪದ ಸಂಕಟದಲ್ಲಿ ಪದಮ ಎನ್ನಿಸಿನ ಪಾದ ಸೇವೆಯಂತೆ ಧರ್ಮ ಸಾಧನೆ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ. ನಂಬಿದವರ ಪಾಲಿನ ಕಲ್ಪತರು ನೀನೆ. ಮಾಡ್ತಾ ಇದ್ರೆ ಫೀಲ್ಡ್ ಏನು ಯಾವ ಥರ ಮಾಡ್ಬೇಕಂತ ಹೇಳ್ಬಿಟ್ಟು ನಮಗೆ ಮಾರ್ಗದರ್ಶನ ಕೊಟ್ಕೊಂಡು ಒಂದು ನಮ್ಮ ದೊಡ್ಡ ರೀತಿಯಲ್ಲಿ YM ಮೂರ್ತಿ ಸರ್ ಅವರು ಡೆವಲಪ್ಮೆಂಟ್ ಮ್ಯಾನೇಜರ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೆ ಪುಷ್ಪ ನೀಡುವ ಮೂಲಕ ಸುಸ್ವಾಗತ. Lot of ladies are working in Janasha and your life is also going better with Janasha. I'm right now? Because you are getting salary, incentives and many more things from Janasha. अभी how many of you are working full time? Raise your hand. कौन-कौन full time काम कर रहा है अभी? Full time? You are full time ना? Make it full time business. Morning 10 o'clock come to office, give attendance, go to the market, whatever collection you are taking, please deposit it in branch. समझ में आ रहा है? जो भी कलेक्शन आपका मिलता है प्लीज उसे ब्रांच में डिपॉजिट करो. Otherwise, if you are utilizing that amount, it will create a problem for you. अमाउंट जो भी आपको मिलता है ना उसको आप ब्रांच में डिपॉजिट करो. ಅವ್ರು ಕನ್ಫ್ಯೂಸ್ ನಾನು ಕ್ಲಿಯರ್ ಮಾಡಬೇಕಿಲ್ಲ. ಚಿಂತಾಮಣಿ ಅವರು ಎಷ್ಟರ ನೀವು ಚಿಂತಾಮಣಿ ಲೋನ್ ಅಮೌಂಟ್ ಸರಿಯಾದ ಸಮಯಕ್ಕೆ ಕಟ್ಟಬೇಕು. ಒಂದು ಲೋನ್ ಪೆಂಡಿಂಗ್ ಇದ್ರೂ ನಾವು ಇನ್ನೊಂದು ಲೋನ್ ಸ್ಯಾಂಕ್ಷನ್ ಕೊಡಲ್ಲ. ಲೋನ್ ಎಲ್ಲ ಕರೆಕ್ಟಾಗಿ ತೀರಿಸ್ಕೊಟ್ರೆ ನೀವು ಎಷ್ಟು ಲೋನ್ ಕೇಳ್ತೀರಿ, ಎಷ್ಟು ಸಾವಿರ ಕೇಳ್ತೀರಿ ಕೊಡ್ತೀವಿ. ಒಂದೇ ಒಂದು ಲೋನ್ ಪೆಂಡಿಂಗ್ ಇಟ್ಕೊಂಡು ಟೆನ್ಯೂರ್ ಕಂಪ್ಲೀಟ್ ಆಗೋದ್ರೆ ಲೋನ್ ಸಿಗಲ್ಲ. ಟೆನ್ಯೂರ್ ಕಂಪ್ಲೀಟ್ ಅಂದ್ರೆ ಏನು ಹೇಳಿ, 6 ತಿಂಗಳಿಗೆ ಲೋನ್ ತಗೊಂಡಿರ್ತಾರೆ, 6 ತಿಂಗಳ ಒಳಗೆ ಬಡ್ಡಿ ಸಮೇತ ತೀರಿಸ್ಬೇಕು. 6 ತಿಂಗಳ ನಂತರ ಅದು ಟೆನ್ಯೂರ್ ಕಂಪ್ಲೀಟ್ ಆಗುತ್ತೆ. ಪೆನಾಲ್ಟಿ ಬರ್ತಾರೆ ಟೆನ್ಯೂರ್ ಕಂಪ್ಲೀಟ್ ಆಗುತ್ತೆ. ಟೆನ್ಯೂರ್ ಹೇಳಿದರೆ ಜನಾಶಾ ಬಗ್ಗೆ ಏನು ಮಾತಾಡೋದು? ಜನಾಶಾ ಒಂದು ಪ್ಲಾಟ್ಫಾರ್ಮ್ ಅಂದರೆ ತಪ್ಪಾಗಲಾರ್ದು. ಯಾಕಂದರೆ ಸುಮಾರು ಕಂಪನಿಗಳೇ ಕೆಲಸ ಮಾಡಿದ್ದೀರಿ, ಬಟ್ ಈ ಥರ ಒಂದು ಪ್ಲಾಟ್ಫಾರ್ಮು ನಿಮಗೆ ಮತ್ತೆ ಎಲ್ಲೂ ಸಿಗೋದಿಲ್ಲ, ಮುಂದೆ ಸಿಗೋದಿಲ್ಲ, ನಮ್ಗೆ ಗೊತ್ತಿಲ್ಲ.
ನೀವು ಸದಾಪಯೋಗ ಕರೆಕ್ಟಾಗಿ ಪ್ಲಾಟ್ಫಾರ್ಮ್ ಉಪಯೋಗಿಸ್ಕೊಂಡ್ರೆ ನಿಮ್ಮ ಒಂದು ಫ್ಯೂಚರ್ ಸೆಟ್ ಆಗೋಯ್ತು. ಅಷ್ಟು ಅದ್ಭುತವಾಗಿ ಸೆಟ್ ಮಾಡಿದ್ದಾರೆ ನಮ್ಮ ಅಭಿಷೇಕ್ ಪಾಂಡೆ ಸರ್ ಅವರು. ಅವರಿಗೆ ಮತ್ತೊಂದು ಸರಿ ಧನ್ಯವಾದಗಳು ಕೊಡಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಮತ್ತೆ ನಮ್ಗೆ ಯಾವುದೇ ಲೋನ್ಸ್ ಆಗಿರ್ಬೋದು ಏನೇ ಆಗಿರ್ಬೋದು ನಮ್ಮ ಗಿರೀಶ್ ಸರ್ ಅವರು ಬಂದ್ಬಿಟ್ಟು ತುಂಬ ಚೆನ್ನಾಗಿ ಸಹಾಯ ಮಾಡ್ತಾ ಇದ್ದಾರೆ. ಸೊ ಇಂಥ ಒಂದು ಇಬ್ಬರು ಡೈಮಂಡ್ಸ್ ಇಟ್ಕೊಂಡು ನಾವು ಇಲ್ಲಿಗೆ ಮಾಡ್ತಾ ಇದ್ದೀರಿ. ಪ್ರತಿಯೊಂದು ಕರ್ನಾಟಕದಲ್ಲಿ ಇದು 38ನೇ ಬ್ರಾಂಚು. ಸೊ ಪ್ರತಿಯೊಂದು ತಾಲೂಕಲ್ಲೂ ಒಂದೊಂದು ಬ್ರಾಂಚ್ ಮಾಡುವಾಗೆ ನಾವು ರೆಡಿ ಆಗೋಣ. ಸೊ ನೀವೆಲ್ಲ ಸಪೋರ್ಟ್ ಮಾಡಿ ಇದೇ ಥರ ಮಾಡ್ತಾ ಇದ್ದರೆ ಇನ್ನೂ ಖಂಡಿತವಾಗಿ ಜನಾರ್ಥ ಬ್ಯಾಂಕ್ನ ಒಂದು ಬೇರೆ ಲೆವೆಲ್ಗೆ ಎತ್ಕೊಂಡು ಹೋಗೋಣ ನಾವು. ಅಷ್ಟು ಒಂದು ಚೆನ್ನಾಗಿ ಅದ್ಭುತವಾಗಿದೆ ಪ್ಲಾಟ್ಫಾರ್ಮ್. ಸೊ ಇದನ್ನು ಯಾರು ಅಂಡರ್ ಎಸ್ಟಿಮೇಟ್ ಮಾಡಬೇಡಿ, ಇದನ್ನು ತುಂಬ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಜನಾರ್ಥ. ನೀವು ಚಿಂತಾಮಣಿ ಬ್ರಾಂಚು ತುಂಬ ದಿನ ಕೇಳ್ತಾ ಇದ್ದೀರಿ ಖಂಡಿತವಾದ. ಬಟ್ ಆದರೆ ಬಿಸ್ನೆಸ್ ಇಲ್ದಲೇ ಬ್ರಾಂಚ್ ಕೊಡೋಕ್ಕಾಗುತ್ತಾ ಅಂತ ಕೇಳಿದ್ರೆ ಲಾಸ್ಟ್ ಟೈಮ್ ಒಂದು ಟೀಮೇ ಸರ್ ಬ್ರಾಂಚ್ ಇಲ್ಲ, ಇನ್ಕಮ್ ಇಲ್ಲ ಅಂತಂದು ನೆಗೆಟಿವ್ ಆಗಿಬಿಟ್ಟಿದ್ರು. ಹೌದಲ್ಲ? ಹಾಗಾಗಿ ಮತ್ತೆ ಅವರಿಗೆ ಒಂದು ಮೋಟಿವೇಶನ್ ಮಾಡ್ಕೊಂಡು ಇವಾಗ ನಿಮ್ಮ ಊರಿಗೆ ಬ್ರಾಂಚ್ ತಂದದ್ದಾಯಿತು. ಇವಾಗ ನೆಕ್ಸ್ಟು ನೀವೇನು ಕೆಲಸ ಹೆಂಗೆ ಮಾಡ್ತಾ ಇದ್ದೀರ ಅಂತಂದು ಇವಾಗ ನಾವು ನೋಡ್ಬೇಕಾಗುತ್ತೆ. ಅದ್ರ ಜೊತೆಗೆ ಇಲ್ಲಿ ಯಾರು ಹೊಸಬ್ರು ಇಲ್ಲ, ಆಲ್ಮೋಸ್ಟ್ ಎಲ್ಲ ಹಳಬ್ರೆ ಇದ್ದಂಗಿದ್ದೀರಾ. ಜನಾಶಯ ಯಾಕೆ ಮಾಡಬೇಕು, ಜನಾಶಯದಿಂದ ನಮಗಿರ್ತಕ್ಕಂಥ ಬೆನಿಫಿಟ್ಸು, ಕಸ್ಟಮರ್ಗಿರ್ತಕ್ಕಂಥ ಬೆನಿಫಿಟ್ಸು ನಿಮ್ಗೆ ಆಲ್ರೆಡಿ ಗೊತ್ತಿದೆಯಲ್ಲ? ಸಂಪಾದನೆ ಮಾಡೋದೇ ಕೆಲಸ ಅದು ಮುಗಿದಿಲ್ಲ. ಅಂದರೆ ಬೇರೆ ಕಡೆ ಎಲ್ಲ ನೈಟ್ ಶಿಫ್ಟ್ ಎಲ್ಲ ಮಾಡಿದ್ರು 30,000-40,000 ಸ್ಯಾಲ್ರಿ ತೆಗಿಯಕ್ಕಾಗಲ್ಲ. ಅದು 2 ಕೆಲಸ ಮಾಡಿದ್ರು 30,000-40,000 ಸ್ಯಾಲ್ರಿ ತೆಗಿಯಕ್ಕಾಗಲ್ಲ. ಇದರಲ್ಲಿ ಕಡಿಮೆ ಅವಧಿ ಹೆಚ್ಚು ಆದಾಯ ಮಾಡ್ಬೋದು, ಇನ್ಕಮ್ ಚೆನ್ನಾಗಿದೆ. ಮತ್ತು ಪಾರ್ಟ್ ಟೈಮ್ ಆಗಿ ಫುಲ್ ಟೈಮ್ ಆಗಿ ವರ್ಕ್ ಮಾಡಿದ್ರು ಸಹ 30,000-40,000 ಸ್ಯಾಲ್ರಿ ಅಚೀವ್ ಮಾಡ್ಬೋದು. ಮತ್ತು ನಮ್ಮಂಥ ಫ್ಯಾಮಿಲಿ ಇರೋರು ಮನೇಲಿ ಮಕ್ಕಳು ನೋಡ್ಬೋದು, ಮನೇಲಿ ನೋಡ್ಬೋದು, ಏನಾದರೂ ಹೊರಗಡೆ ಹೋಗೋದು ಬರೋದು ನೋಡ್ಬೋದು, ಕೆಲಸನೂ ನೋಡ್ಬೋದು. ಅದೇ ಬೇರೆ ಕೆಲಸಕ್ಕೆ ಹೋದರೆ ಬೆಳಗ್ಗೆ ಟೈಮಿಂಗ್ಸ್ ಇರುತ್ತೆ, ಮಕ್ಕಳು ನೋಡೋಕ್ಕಾಗಲ್ಲ, ಮನೆಗೆ ಬರೋಕ್ಕಾಗಲ್ಲ, ಮಕ್ಕಳು ಸ್ಕೂಲಿಂದ ಕರ್ಕೊಂಡು ಬರೋಕ್ಕಾಗಲ್ಲ, ಈ ಥರ ಎಲ್ಲ ಇರುತ್ತೆ. ಅದೇ ಜನಾಶಯದಲ್ಲಿ ನೀವು ಒಂದು 2 ಅವರ್ 3 ಅವರ್ ಟೈಮ್ ಸ್ಪೆಂಡ್ ಮಾಡಿ ಕೆಲಸ ಮಾಡಿದ್ರು ಸಹ 2 ಲಕ್ಷ ಬಿಸ್ನೆಸ್ ಕೊಟ್ಟರು 32,000 ಸ್ಯಾಲ್ರಿ ಅಚೀವ್ ಮಾಡ್ಬೋದು. ಅದೇ ಒಂದು ಕಂಪ್ನಿನೋ ಬೇರೆ ಯಾವುದಾದ್ರೂ ಒಂದು ಕಂಪ್ನಿ ಅಥವಾ ಬೇರೆ ಫೀಲ್ಡ್ ವರ್ಕ್ಗಳಲ್ಲಿ ಮಾಡಿದ್ರೆ ಇಷ್ಟೊಂದು ಅರ್ನ್ ಮಾಡೋಕ್ಕಾಗಲ್ಲ. ನಾನು ಬೇರೆ ಬೇರೆ ಫೀಲ್ಡ್ ವರ್ಕ್ಗಳನ್ನೆಲ್ಲ ಮಾಡಿ ಬಂದಿದ್ದೀನಿ, ಬೇರೆ ಕಂಪ್ನಿಗಳಲ್ಲೂ ಕೆಲಸ ಮಾಡಿದ್ದೀನಿ, ಸುಮಾರು ಕಡೆ ಮಾಡಿದ್ದೀನಿ. ಈ ಥರ ಸ್ಯಾಲ್ರಿ ಎಲ್ಲೂ ಅಚೀವ್ ಆಗಲಿಲ್ಲ, ಮತ್ತು ಈ ಥರ ಸಾಧನೆ ಮಾಡೋಕ್ಕೆ ಅವಕಾಶ ಎಲ್ಲೂ ಸಿಗಲಿಲ್ಲ. ಇದರಲ್ಲಿ BA1 ಜಾಯ್ನ್ ಆಗಿರಿ, ಇವತ್ತು ನಾನು DO ತನಕ ಬಂದಿದ್ದೀನಿ ಅಂತಂದರೆ ಸಾಧನೆ ಮಾಡೋಕ್ಕೆ ಇಲ್ಲಿ ಅವಕಾಶ ಇತ್ತು. ಹಂಗಾಗಿ ನಾನು ಇಷ್ಟೆಲ್ಲ ಸಾಧನೆ ಮಾಡಿ ಇವತ್ತು ಡೆವಲಪ್ಮೆಂಟ್ ಆಫೀಸರ್ ಆಗಿ ಆದೆ. ಅಂದರೆ ನನ್ನ ಜಾಬ್ ನಾನು 2020 ಸರ್ಕಾರದಾಗ ನಾನು ಹೋಗಿ ಜಾಯ್ನ್ ಆಗಿದ್ದಿದ್ರೆ ಹೆಚ್ಚು ಕಮ್ಮಿ ಅರ್ಧ ಬ್ರಾಂಚ್ ನಮ್ದೇ ಇರ್ತಾ ಇತ್ತು ಈ 38ರಲ್ಲಿ. ಆದ್ರೂ ನೋ ಪ್ರಾಬ್ಲಮ್, ನಮ್ಗೆ ಸ್ವಲ್ಪ ಮೈಂಡಲ್ಲಿ ಇದೆ. ಇನ್ನೂ ಒಂದು 6 ಬ್ರಾಂಚ್ ಮೈಂಡಲ್ಲಿದೆ, 6 ಬ್ರಾಂಚ್ ಮಾಡೋದು. ಆ 6 ಕಡೆಯಿಂದಲೂ ನನಗೆ ಆಲ್ರೆಡಿ ಬಿಸ್ನೆಸ್ ಬರ್ತಾ ಇದೆ. ಬಟ್ ನಮ್ದೇನಿರುತ್ತೆ ಅಂದ್ರೆ ಈಗಿರೋ ಮಾಡಿರೋ ಬ್ರಾಂಚ್ಗಳಲ್ಲಿ 2 ರಿಂದ 3 ಕೋಟಿ ರೀಚ್ ಮಾಡಿ ನೆಕ್ಸ್ಟ್ ಒಂದು ಬ್ರಾಂಚ್ಗೆ ಕೈ ಹಾಕ್ಬೇಕಂತ ನಾವು ಅಂದ್ಕೊಂಡಿದ್ದೀನಿ. ಹಂಗಾಗಿ ನಿಮ್ಮೆಲ್ಲರ ಸಹಕಾರ ಬಹಳ ಅತ್ಯಗತ್ಯ. ಬಟ್ ಇವತ್ತು ಸುದಿನ 38ನೇ ಬ್ರಾಂಚ್ ಆಗಿ ಹೊರಹೊಮ್ಮಿದೆ. ಹಾಗಾಗಿ ಇವತ್ತು ನಾನು ಆವಾಗಲಿಂದ ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ, ಎಲ್ಲರ ಬಗ್ಗೆ ಜೆಂಟ್ಸಿನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಎಲ್ಲರೂ ನೋಡಿದ್ರು, ನಮ್ಮ ರವಿ ಸಾರು, ನಮ್ಮ ಶ್ರೀನಿವಾಸ್ ಸಾರು, ಗಿರಿಬಾಬು ಅವರು, ಇವನ್ನೇ ಹೆಸರನ್ನೇ ಹೇಳ್ತಾ ಇದ್ದಾರೆ. ಇಲ್ಲಿದ್ದಾರೆ ನಮ್ಮ ಕಾರ್ನಲ್ಲಿ ನೋಡಿ 13 ಜನ ಲೇಡೀಸ್ ಇದ್ದಾರೆ, 13 ಜನ ಜೆಂಟ್ಸ್ ಇದ್ದಾರೆ. ಇಲ್ಲಿ ಲೆಕ್ಕ ಹಾಕಿ ನೋಡಿ, ಹಿಂದೆ ಲೇಡೀಸು ಕೂಡ ಇದ್ದಾರೆ, ಲೇಡೀಸು ಕೂಡ ಫಸ್ಟ್ ಅಲ್ಲಿ ಇದ್ದಾರೆ. ಇವತ್ತು ದೇವನಹಳ್ಳಿ ಬ್ರಾಂಚ್ ಓಪನ್ ಆಗ್ಬೇಕಾದ್ರೆ ಮೂಲತಃ ಲೇಡೀಸ್ ಇದ್ದಾರೆ. ಇವತ್ತು ಫಸ್ಟ್ ಬಂದಿದ್ದು ದೇವನಹಳ್ಳಿ ಬ್ರಾಂಚ್ ಇಂದ ಲೇಡೀಸ್ ಇವತ್ತು ಫಸ್ಟ್ ಅಲ್ಲಿ ಬಂದಿದ್ರು. ಇವತ್ತು ಕೂಡ ಫಸ್ಟ್ ಅಲ್ಲೇ ಇದ್ದಾರೆ. ಇವತ್ತು ಕೂಡ ಇಲ್ಲಿ ನೋಡಿದ್ರೆ ಕಾರ್ನಲ್ಲಿ ನಾನು ಅವಾಗಲೇ ಲೆಕ್ಕ ಹಾಕ್ತಾ ಕೂತಿದ್ದೀನಿ, 50% ಅವರೇ ಇದ್ದಾರೆ. ಇಲ್ಲೂ ಕೂಡ ಇಲ್ಲಿ ಕೂತಿಲ್ಲ, ಸಿಟ್ಟಿಂಗ್ ಅಲ್ಲೂ ಕೂಡ ಅವರೇ ಕೂಡ ಜಾಸ್ತಿ ಇದ್ದಾರೆ. ಇವತ್ತು ದೇವನಹಳ್ಳಿ ಬ್ರಾಂಚ್ ಅಲ್ಲಿ ಎಷ್ಟು ಜನ ಕಾಣ್ತಿದ್ರು ಅವ್ರಿಗಿಂತ ಹೆಚ್ಚು ಜನ ಇವತ್ತು ಇಲ್ಲೂ ಕೂಡ ಇದ್ದಾರೆ. ಹಾಗಾಗಿ ಇವತ್ತು ನಾವು ನಾನು ನೋಡಿದ ಮಟ್ಟಿಗೆ ಇವತ್ತು ಈ ಬ್ರಾಂಚ್ ಅನ್ನ ಓಪನ್ ಮಾಡ್ಬೇಕಾದ್ರೆ 38ನೇ ಬ್ರಾಂಚ್ ಅನ್ನ ಶುಭ ಸಂಕೇತವಾಗಿ ಓಪನ್ ಮಾಡಿದ್ದೀವಿ. ಇರ್ಬೋದು. ನೆಕ್ಸ್ಟ್ ಅದೇ ತರ ಸೀನಿಯರ್ CRO DO ಏನಿದ್ದಾರೆ ಇವೆಲ್ಲ ಹಾರ್ಡ್ ವರ್ಕ್ ಮಾಡಿ, ಅದೇ ತರ ನಮ್ಮ ವಿಭಾಗ ಲೀಡರ್ಶಿಪ್ ಅಲ್ಲಿ ರವಿ ಲೀಡರ್ಶಿಪ್ ಅಲ್ಲಿ ಬಹಳ ಒಂದು
ಅತ್ಯುನ್ನತವಾದ ಪ್ಲಾನ್ ಮಾಡಿ ಡೈಲಿ ಫೀಲ್ಡ್ ವಿಸಿಟ್ ಮಾಡಿದ್ದಾರೆ. ಬಹಳಷ್ಟು ಹಾರ್ಡ್ ವರ್ಕ್ ಮಾಡಿ ಇವತ್ತು ಬ್ರಾಂಚ್ ಇನಾಗ್ರೇಷನ್ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಮತ್ತೊಂದ್ಸರಿ ಕಂಗ್ರ್ಯಾಚುಲೇಷನ್. ಅದೇ ರೀತಿ ಈ ಭಾಗದಲ್ಲಿ ನಮ್ಮ ಚಿಂತಾಮಣಿ ಭಾಗದಲ್ಲಿ ಪ್ಲಾನ್ ಮಾಡಿದ್ದೇವೆ. ಈಗೆಲ್ಲ ಈ ನಮ್ಮ ನಿಯರ್ ಪ್ಲೇಸಸ್ ಅಲ್ಲಿ ನಾವು ಇನ್ನೂ ಬಹಳಷ್ಟು ಜನ ಉದ್ಯೋಗ ಅವಕಾಶ ಕೊಡಕ್ಕೆ ಬಹಳ ಅವಕಾಶ ಇದೆ ಜಲಾಶಯದಲ್ಲಿ. ಇದನ್ನೆಲ್ಲರೂ ಕೂಡ ನೀವು ಇನಿಷಿಯೇಟ್ ತಗೊಂಡು ನಮ್ಮ ಸಂಸ್ಥೆ ಬಗ್ಗೆ ಇನ್ಫಾರ್ಮೇಶನ್ ನಿಮ್ಗೆ ಏನ್ ಗೊತ್ತಿದೆ, ಎಂಪ್ಲಾಯ್ಮೆಂಟ್ ಬಗ್ಗೆ ಎಲ್ಲರಿಗೂ ಹೇಳಿ ಇನ್ನೂ ಬಹಳಷ್ಟು ಜನ ನಮ್ಮ ಜಲಾಶಯ ಸಂಸ್ಥೆಗೆ ನೀವು ಜಾಯಿನ್ ಆಗಿ ಅದೇ ತರ ನಿಮ್ಗೆ ಏನ್ ಲೈಫ್ ಕೆರಿಯರ್ ಇದೆ ಆ ಕೆರಿಯರ್ ನ ನಮ್ಮ ಜಲಾಶಯದಲ್ಲಿ ನೀವು 100% ಫುಲ್ಫಿಲ್ ಮಾಡ್ತೀರಾ. ಇಲ್ಲಿ ಆದಷ್ಟು ಆಲ್ರೆಡಿ ಲೀಡರ್ಸ್ ಏನಿದ್ದಾರೆ ಇಲ್ಲಿ ನೋಡಿದ್ರೆ ಸುಮಾರು ಒಂದು 2 ವರ್ಷದಿಂದ ಸೀನಿಯರ್ಸ್ ಎಲ್ಲ ವರ್ಕ್ ಮಾಡ್ತಾ ಇದ್ದಾರೆ. ಅವ್ರ ಕೆರಿಯರ್ ಯಾವ ತರ ಇದೆ ಅಂತ ಅವರೆಲ್ಲ ಇನ್ಸ್ಪಿರೇಷನ್ ತಗೊಂಡು ಈಗ ಏನೆಲ್ಲ ಜಾಯಿನ್ ಆಗಿದೆ ನಿಮ್ಲಿ ಹೊಸ ನೀವು ಜಾಯಿನಿಂಗ್ ಆಗಿದೆ ಅವ್ರಿಗೆಲ್ಲರೂ ಕೂಡ ನಮ್ಮ ಎಲ್ಲ ಲೀಡರ್ಸ್ ಸಪೋರ್ಟ್ ಮಾಡ್ತಾರೆ. ಅದೇ ತರ ನಮ್ಮ ಮ್ಯಾನೇಜ್ಮೆಂಟ್ ನಮ್ಮ CM ಇರ್ಬೋದು, ಅಭಿಷೇಕ್ ಪಟೇಲ್ ಸರ್ ಇರ್ಬೋದು, ನಮ್ಮ ಗಿರೀಶ್ ಆಲೂ ಸರ್ ಇರ್ಬೋದು, ಅವ್ರಿಗೆ 100% ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಮಾಡ್ತಾರೆ ಕೂಡ. ನಾವ್